ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಈ ಸಾಯಂಕಾಲ ವೇಳೆಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ಸೊಲೊಮೋನನು ಬರೆದ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 4ನೇ ವಚನ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ದೀನತೆಯಿಂದಿರು, ಆಗ ನೀನು ಐಶ್ವರ್ಯವನ್ನು, ಸನ್ಮಾನವನ್ನು ಮತ್ತು ನಿತ್ಯ ಜೀವವನ್ನು ಪಡೆದುಕೊಳ್ಳುವಿ ಎಂಬುದಾಗಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀವು ಯೆಹೋವನಲ್ಲಿ ಭಯಭಕ್ತಿಯಿಂದ ದೀನತೆಯಿಂದಿದ್ದಾಗ ನಿಮಗೆ ಐಶ್ವರ್ಯ ಮತ್ತು ಒಳ್ಳೆಯ ಒಂದು ನಿತ್ಯ ಜೀವ ಮೇಲೆ ಸನ್ಮಾನ ದೇವರು ಕೊಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಸನ್ಮಾನ ದರಿದ್ರದಲ್ಲಿದ್ದುಕೊಂಡು ನಿನ್ನ ಸನ್ಮಾನ ಇಲ್ಲದಂದರೆ ನೀನು ಚಿಂತೆ ಪಡಬೇಡ. ಇವತ್ತು ನೀನು ದೇವರಿಗೆ ಭಯಪಡು, ಆತನೇ ಭಯಭಕ್ತಿ ಉಳ್ಳವನಾಗಿ ನಡೆದುಕೋ. ಖಂಡಿತ ದೇವರು ನಿನಗೆ ದೀನತೆಯಿಂದಿದ್ದಾಗ ಖಂಡಿತವಾಗಿ ದೇವರು ನಿನಗೆ ಐಶ್ವರ್ಯ, ಸನ್ಮಾನ ಮತ್ತು ನಿತ್ಯ ಜೀವನ ಕೊಟ್ಟು ನಿನಗೆ ಆಶೀರ್ವಾದ ಮಾಡ್ತಾರೆ. ಇವೆಲ್ಲ ಬೇಕು ಅಂತಂದರೆ ನೀನು ಜೀವಿತದಲ್ಲಿ ಆಶೀರ್ವಾದ ಹೊಂದಬೇಕಾದರೆ ಯೇಸು ಕ್ರಿಸ್ತನಲ್ಲಿ ನಿನ್ನ ಭಯಭಕ್ತಿ ಉಳ್ಳನಾಗಿ ನಡೆದುಕೋ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ದೇವರು ನಾವೆಲ್ಲರೂ ಆತನ ಭಯಭಕ್ತಿಯಿಂದ ನಡೆದುಕೊಳ್ಳುವಾಗ, ದೀನತೆಯಿಂದ ನಡೆದುಕೊಳ್ಳುವಾಗ ದೇವರು ನಮಗೆ ಐಶ್ವರ್ಯ, ಸನ್ಮಾನ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವನ ಕೊಡುವಂತೆ ದೇವರು ನಮಗೆ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಒನ್ ಸೆಕೆಂಡ್. ಮೈ ಗಾಡ್ ಬ್ಲೆಸ್ ದಿಸ್ ವರ್ಡ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಆಮೇನ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.